ಎಲ್ರಿಗೂ ನಮಸ್ಕಾರ. ನಾವಿವಾಗ ಹೋಗೋದು ಎಲ್ಲಿಗೆ ಗೊತ್ತುಂಟ? ಹೋಟೆಲ್ ನಾರಾಯಣ. ಹೌದು, ಮಂಗಳೂರಿನ ಹೆಸರಾಂತ ಹೋಟೆಲ್ಗಳಲ್ಲಿ ಇದು ಒಂದು. ಯಾವಾಗಲೂ ಕ್ರೌಡ್ ತುಂಬಿರುವ ಈ ಹೋಟೆಲು. ಒಮ್ಮೆ ಬಂದು ಇದರ ಟೇಸ್ಟ್ ಹೇಗಿದೆ ಅಂತ ನೋಡಿ ನಾವು ಬಂದಿದ್ದೇವೆ. ನೋಡಿ, ತುಂಬ ಜನ ಇದ್ದಾರೆ, ತುಂಬ ಅಂದರೆ ತುಂಬ ಜನ ಇದ್ದಾರೆ. ಹೋಗೋಣ, ಟೇಸ್ಟ್ ಮಾಡೋಣ ಬನ್ನಿ. ಅರ್ಧ ಗಂಟೆಯಿಂದ ವೆಯ್ಟ್ ಮಾಡಿ, ಇವಾಗಲೂ ಬಂದಿಲ್ಲ ಗಾಯ್ಸ್. ಅರ್ಧ ಗಂಟೆ ಆಯಿತು. ಫೈನಲಿ ಎಲೆ ಹಾಕಿದ್ದು ಗಾಯ್ಸ್. ಹೊಟ್ಟೆಲಿರೋ ಹುಳಗಳೆಲ್ಲ ಸತ್ತೋದ್ವು ಅಂತ ತುಂಬ ವೆಯ್ಟ್ ಮಾಡಿ ಎಲೆ ಬಂತು ಗಾಯ್ಸ್. ಟ್ರೆಡಿಷ್ನಲ್ ಬಾಳೆ ಎಲೆ ಊಟ ಇಲ್ಲಿ ಕೊಡ್ತಾರೆ. ಹಾಗೆ ಮೀನು ಸಾರು. ನಮ್ಮ ಮಂಗಳೂರಿನ ಜನರು ಜಾಸ್ತಿ ಊಟ ಮಾಡೋದು ಈ ಬಾಯ್ಲ್ಡ್ ರೈಸನ್ನು. ಅದೇ ತಂದರು ನೋಡಿ. ಒಂದು ಪಲ್ಯ, ಮೀನು ಸಾರು, ಉಪ್ಪಿನಕಾಯಿ. ಊಟಕ್ಕೆ ಉಪ್ಪಿನಕಾಯಿ ಇಲ್ಲದೆ ಮಜಾನೇ ಇಲ್ಲ. ಸಿಂಪಲ್, ಜಾಸ್ತಿ ಐಟಮ್ ಏನಿಲ್ಲ. ಇಲ್ಲಿ ಸ್ಪೆಷಲ್ ಅದೇ ಮೀನು. ಇವಾಗ ಮೀನು ತರ್ತಾರೆ. ಇದೆಂತ ಗೊತ್ತುಂಟಾ? ಈ ಅನ್ನ ಬೆಂದ ತಿಳಿ ನೀರುಂಟಲ್ಲ, ಅದು ಜೀವಕ್ಕೆ ಬಹಳ ಒಳ್ಳೆಯದು ಗೈಸ್. ನೋಡಿ, ಮಜ್ಜಿಗೆ ಕೂಡ ಬಂತು. ಇಲ್ಲಿ ಇದು ಕೂಡ ಒಂದು ಫೇಮಸ್ ಅಂತೆ. ನೋಡುವ ಟೇಸ್ಟ್ ಹೇಗಿದೆ ಅಂತ ನೋಡುವ. ಮೀನು ಬಂತು ಗಾಯ್ಸ್. ಮೀನು ನೋಡಿ, ಅಂಜಲುಂಟು, ಮಾಂಜಿ ಉಂಟು, ಕೊಡ್ಡಾಯಿ ಉಂಟು. ಅಂಜಲ್ ತಿನ್ನುವಾಗಿಲ್ಲ ಗಾಯ್ಸ್, ಸ್ವಲ್ಪ ಬಜೆಟ್ ಕಮ್ಮಿ ಆಯಿತು. ಅವಳು ಬಂಗುಡೆ ತಗೊಂಡ್ಲು, ನಾನು ಕೊಡ್ಡಾಯಿ ತಗೊಂಡೆ, ಕಮ್ಮಿ ಇದು ಗಾಯ್ಸ್. ಈ ಮೀನಿನ ಮೇಲೆ ಹುಡಿ ಹಾಕಿ ಕೊಡ್ತಾರೆ. ಆ ಹುಡಿ ಉಂಟಲ್ಲ, ತುಂಬಾ ಟೇಸ್ಟ್, ತುಂಬ ಅಂದರೆ ತುಂಬ ಟೇಸ್ಟ್ ಅಂತೆ. ನೋಡುವ, ಟ್ರೈ ಮಾಡುವ. ನಾನು ಇಷ್ಟವರೆಗೆ ಟ್ರೈ ಮಾಡಲಿಲ್ಲ. ನೋಡೋಣ ಹೇಗುಂಟಂತ. ಹಾನೆಸ್ಟ್ ರಿವ್ಯೂ ಕೊಡ್ತೀವಿ. ನಿಮಗೂ ಒಳ್ಳೆದಿದ್ದರೆ ಹೇಳ್ತೀವಿ, ಇಲ್ಲದಿದ್ದರೆ ಇಲ್ಲ ಅಂತಲೇ ಹೇಳ್ತೀವಿ. ಯಾಕೆಂದರೆ ನಾವು ಮಂಗಳೂರಿನವರಲ್ಲ, ತುಂಬ ಕಡೆ ಊಟ ಮಾಡ್ತೀವಿ. ನೋಡೋಣ. ಮೀನು ಸಾರು ಒಳ್ಳೆಯದುಂಟು. ಮೀನು ಗಾಯ್ಸ್, ಊಟ ಒಳ್ಳೆಯದುಂಟು. ಕ್ಷಣ ಬಂದು ಎಲ್ಲ ನಮ್ಮನ್ನು ನೋಡ್ತಿದ್ದಾರೆ, ಯಾವಾಗ ಆಗ್ತುಂಟ ಊಟ ಒಳ್ಳೆಯದುಂಟು ಗಾಯ್ಸ್. ಊಟ ಆಯಿತು, ಹೊರಡುದು. ಬಿಲ್ಲು ನೋಡುವ. ಬಿಲ್ ಎಷ್ಟಾಗಿದೆ ಅಂತ ನೋಡುವ. ಬನ್ನಿ, ಬಿಲ್ಲು ಎಷ್ಟಾಗಿದೆ ಅಂತ ನೋಡುವ. ಹೋಗೋಣ. ನಮ್ಮ ಎದುರಲ್ಲಿರುವವರು ಅವರೇ ಬಿಲ್ ಕೊಡುವ ದನಿಗಳು. ಫುಲ್ ರಶ್ ಟೇಸ್ಟ್ ಮಾತ್ರ ಅವರು ಬಿಲ್ ಕೊಡ್ತಾರೆ ಗಾಯ್ಸ್. ಟೋಟಲ್ ಬಿಲ್ 588 ಆಯಿತು ಇಬ್ಬರಿಗೆ. ಓಕೆ, ಅಷ್ಟೇನು ದೊಡ್ಡ ಮೀನು ಕೂಡ ತೊಗೊಳ್ಳಿಲ್ಲ. ನಾನು ಕೊಡ್ಡಾಯಿ ತೊಗೊಂಡೆ, ಅವಳು ಬಂಗುಡೆ ತೊಗೊಂಡು. ಗಾಯ್ಸ್, ನಿಮ್ಗೆ ಹೇಳೋದೇನೆಂದರೆ, ಬೇರೆ ಹೋಟೆಲ್ಗೂ ಕೂಡ ಟ್ರೈ ಮಾಡಿ. ಇದು ಫೇಮಸ್ ಆದದಕ್ಕೆ ಎಲ್ಲರೂ ಇಲ್ಲಿಗೆ ಜನ ಬರ್ತಾರೆ ಅಷ್ಟೇನಿಲ್ಲ. ಬೇರೆ ಹೋಟೆಲಲ್ಲಿ ಕೂಡ ಇದಕ್ಕಿಂತ ಜಾಸ್ತಿ ಟೇಸ್ಟ್ ಸಿಗ್ತದೆ. ಸೊ ಹಾನೆಸ್ಟಾಗಿ ಹೇಳಿದ್ದೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬಾಯ್.